ತುಮಕೂರಿನ ಕುಣಿಗಲ್ನಿಂದ ಬರ್ತಾ ಇರುವಂತಹ ಇದೇ ರೀತಿಯಾದಂತಹ ಒಂದು ಸುದ್ದಿ. ತುಮಕೂರಿನ ಕುಣಿಗಲ್ನಲ್ಲಿ ಸಾಮೂಹಿಕ SIR ಪ್ರಕ್ರಿಯೆ, ಚುನಾವಣಾ ದಾಖಲೆಗಳನ್ನ ದುರುಪಯೋಗ ಪಡಿಸಿಕೊಂಡ್ರ BLOಗಳು. ಅಮ್ಯುನರೇಷನ್ ಫಾರ್ಮ್ ತುಂಬುತ್ತಾ ಇದ್ದಂತ ಅಪರಿಚಿತ ಮಹಿಳೆ BLO ಕೈಯಲ್ಲೇ ಇರಬೇಕಾಗಿದ್ದ SIR ಎನ್ಯುಮರೇಷನ್ ಫಾರ್ಮ್, ಸರ್ಕಾರಿ ದಾಖಲೆಗಳನ್ನ ಖಾಸಗಿ ಮಹಿಳೆಗೆ ನೀಡಿದ್ದು ಯಾರು ಅಂತ ಈಗ ಕುಣಿಗಲ್ BLO ನಡೆಗೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ನಾನು ಹೇಳ್ತಿರೋದು ಒಂದು ಮನೆ 4 ಕೋಟಿ ಇರ್ತವೆ, 10 ಮನೆಗೆ ಹೋಗಕ್ಕಾಗಲ್ವಾ? ಉದ್ದೇಶ ಅಲ್ಲ, ನೀವು ಪ್ರತಿ ಮನೆಗೂ ಭೇಟಿ ಕೊಡಿ ಅಂತ ಇರೋದು. ಒಂದು ಮಂತಕ್ಕೂ ಹೋಗಿ ನೀವು ಇವಂದು ಇಲ್ಲಿ ಓಟ್ ಐತಾ, ಇವ್ರ ಮಗಳು ಇಲ್ಲ, ಅವ್ರ ಇನ್ನ ಮದ್ವೆಗೆ ಹೋಗವ್ರ ಇಲ್ವಾ ಅಂತ ತಿಳ್ಕೊಂಡು ನೀವು ಮಾಡ್ಬೇಕು. ನೀವು ಅವ್ನ್ ಬಂದ ಅಂತ ಅನ್ಬಿಟ್ಟು 4 ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ನೀವು ಅವ್ನಿಗೆ. ಸರ್ ಇವಾಗ ಯಾವ್ದು ಅನೈತಿಕ ಆಗಿರೋ ನಾನು ಒಂದು ತಗೊಂಡಿಲ್ಲ 2002 ಮಾಹಿತಿ ಕೊಟ್ಟಿಲ್ಲ. ಫುಲ್ ಎಲ್ಲ ಪಟ್ಟಿ ಆದ್ಮೇಲೆ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡೆ ನೀವು ಆಮೇಲೆ ಫೈನಲ್ ಮಾಡ್ಬೇಕು. 2002 ಮಾಹಿತಿ ಕೊಡ್ಲಿಲ್ಲ ಅಂತವ್ರದ್ದು ಹೋಗುತ್ತೆ, ಆಟೋಮೆಟಿಕ್ ಆಗಿ ಹೋಗುತ್ತೆ. ಈಗ ಅವ್ರು ತಪ್ಪು ಮಾಹಿತಿ ಕೊಟ್ಟೋದ್ರು ಹೋಗುತ್ತೆ ಅಲ್ಲ ಮೇಡಮ್. ನಿಮ್ಗೆ ತಹಸೀಲ್ದಾರ್ ಗೈಡ್ಲೈನ್ಸ್ ಏನ್ ಕೊಟ್ಟವನೆ ಸರಿನಾ? ಏನ್ ಕೊಟ್ಟವ್ರ ಗೈಡ್ಲೈನ್ಸ್? ಮನೆ ಹತ್ರ ಹೋಗಿ ನೀವ್ ಮಾಡಿ ಅಂತ ಕೊಟ್ಟಿರೋದು, ನಿಮ್ ಹತ್ರ ಕರ್ಕೊಂಡ್ ಮಾಡಿ ಅಂತ ಹೇಳೋರ ಗೈಡ್ಲೈನ್ಸ್ ನ ತಹಸೀಲ್ದಾರು. ಮತ್ತೆ ಯಾಕೆ ಬಂದಾರ ಇವರು? ನೀವು ಕೊಡಲ್ಲ ಅನ್ಬೇಕು, ನಾವು ಮನೆ ತಗ ಬಂದ್ರೆ ನಡೀರಿ ಅನ್ಬೇಕು. ಮೇಡಮ್ ನಿಮ್ ಅನುಕೂಲ ನೋಡ್ಬಾರ್ದು, ಪಬ್ಲಿಕ್ ಅನುಕೂಲ ನೋಡಿ. ನಿಮ್ ಅನುಕೂಲ ಅಲ್ಲ, ಪಬ್ಲಿಕ್ ಅನುಕೂಲ ನೋಡಿ. ಈಗ ಅಕಸ್ಮಾತ್ ಇವ್ರ ಮನೇಲಿ ಒಂದು ಹೊಸ ಸೇರ್ಪಡೆ ಇರ್ತದಪ್ಪ, ನೀವು ಒಂದು ಪಕ್ಷಕ್ಕೋಸ್ಕರ ಮಾಡ್ತೀನಿ ಅಂತಂದ್ರೆ ಗ್ಯಾರಂಟಿ ತಹಸೀಲ್ದಾರ್ ತಗೊಂಡು ಕಂಪ್ಲೇಂಟ್ ಮಾಡ್ತೀನಿ. ಹೇಳ್ತಾ ಇದ್ದೀನಿ. ನಾನು ಯಾರ ಮನೆದು ಊಟ ಮಾಡಲ್ಲ, ನೀರ್ ಕುಡಿಯಲ್ಲ, ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ಊಟ ಮಾಡಲ್ಲ ಅವೆಲ್ಲ ಬೇಡ ಮೇಡಮ್, ಸರಿನಾ? ಊಟ ಗೀಟ ಅವೆಲ್ಲ ಬೇಡ. ನಿಮ್ ಜೊತೆ ಬನ್ನಿ ತೋರಿಸ್ತೀವಿ. ನೀವು ಬರ್ಬೇಕು ಮೇಡಮ್, ಪ್ರತಿ ಮನೆಗೂ ಭೇಟಿ ಕೊಡ್ಬೇಕು. ನೀವು ಕೇಳ್ಬೇಕು 19 ವಾರ್ಡ್ ಇದೆಯಾ ಕೊಡಿ, ID ಕಾರ್ಡ್ ಕೇಳ್ಬೇಕು. ನೀವು ಕೇಳ್ದಲ್ಲ ಒಂದ್ ಕಡೆ ಕೂತ್ಕೊಂಡು ಬನ್ನಿ, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ ಅಂದ್ರೆ ಬನ್ನಿ. ಏನ್ ಮೇಡಮ್ ನಿಮ್ಮ ಹೆಸರು? ನಿಮ್ಮ ಹೆಸರು ನಿಮ್ಗೆ ಏನ್ ರೆಗ್ಯುಲೇಷನ್ ಬಂದಿರೋದು? ಯಾವ ತರ ಮಾಡ್ಬೇಕು ಅಂತ ನಿಮ್ಗೆ ರೆಗ್ಯುಲೇಷನ್ ಬಂದಿರೋದು? ನಿಮ್ಮ ಹತ್ರ ಕರ್ಸ್ಕೊಂಡೆ ಮಾಡಿ ಅಂತ ಹೇಳಿರೋದು ನಿಮ್ಗೆ. ನನಗೆ ಇವಾಗ ಇಷ್ಟೊಂದು ನಾನು ಒತ್ಕೊಂಡು ನಾನು ಬರಕ್ ಆಗಲ್ಲ ಮೇಡಮ್, ಅದನ್ನ ನೀವು ನಮ್ಗೆ ಹೇಳಂಗಿಲ್ಲ ನೀವು, ಸರಿನಾ? ಎಸ್, ಏನು SIR ಪ್ರಕ್ರಿಯೆ ನಡೀತಾ ಇದೆ. ಈ SIR ಪ್ರಕ್ರಿಯೆ ಉದ್ದೇಶನೇ ನಕಲಿ ಮತದಾರರು ಅಥವಾ ತೀರ್ಕೊಂಡವರು ಅಥವಾ ಬೇರೆ ದೇಶದಿಂದ ಬಂದವರು ಅಥವಾ ಬೇರೆ ರಾಜ್ಯದಿಂದ ಬಂದವರು, ಎರಡೆರಡು ಕಡೆ ಮತದಾನದ ಪಟ್ಟಿಯಲ್ಲಿ ಹೆಸರು ಇರುವಂಥವರು, ಇಂಥದ್ದನ್ನ ಡೀಪ್ ಸ್ಕ್ರೂಟಿನಿ ಮಾಡಿ ನಿಜವಾದ ಮತದಾರರ ಪಟ್ಟಿಯನ್ನು ರೆಡಿ ಮಾಡುವಂತಹದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆ ಆರಂಭ ಆಗಿದೆ. ಮನೆಗೂ BLOಗಳು ಹೋಗಬೇಕು. ಆದರೆ ರಾಮನಗರದಲ್ಲಿ ಒಂದು ಚೌಲ್ಟ್ರಿಯಲ್ಲಿ ಸಾಕಷ್ಟು ಜನನ್ನ ಒಂದೇ ಕಡೆ ಸೇರಿಸಿ ಅಲ್ಲಿ ಏನು ಎನ್ಯುಮರೇಷನ್ ಕಾರ್ಡನ್ನು ಫಾರ್ಮನ್ನು ಕೊಡೋದು ಮತ್ತು ಅಲ್ಲಿ ತುಂಬಿಸೋದು ಏನು ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ವಿಡಿಯೋವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋ ಪ್ರಕಾರ ಈ ಒಂದು ಪ್ರಕ್ರಿಯೆ ಆ ಕಮ್ಯುನಿಟಿ ಹಾಲಲ್ಲಿ ನಡೀತಾ ಇದೆ ಅನ್ನೋದಾದ್ರೆ ದಯವಿಟ್ಟು ಇಟ್ಸ್ ನಾಟ್ ಅಬೌಟ್ DK ಶಿವಕುಮಾರ್ ಆರ್ ಸರ್ಕಾರ. ಇದು ಚುನಾವಣಾ ಆಯುಕ್ತರು ನೇರವಾಗಿ ಯಾರು BLOಗಳು ಈ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಕಿತ್ತು ಬಿಸಾಕಿ, ಫಸ್ಟ್ ಅವರನ್ನ ಕಿತ್ತು ಬಿಸಾಕಿ. ಇದು ಸರ್ಕಾರನೋ DK ಶಿವಕುಮಾರ ರಾಮನಗರ ಕುಣಿಗಲ್ಲೋ ಚಾಮರಾಜಪೇಟೆನೋ ಅಲ್ಲ, ಇದು ಅಲ್ಲಿ ನೇಮಕವಾದಂತಹ ಚುನಾವಣಾ ಅಧಿಕಾರಿಗಳು BLOಗಳು ಯಾರಿದ್ದಾರೆ ಅವರ ಲೋಪ. ಸೊ ಅವರನ್ನ ಫಸ್ಟ್ ಕಿತ್ತು ಬಿಸಾಕಿ ಮತ್ತು
ಕೇವಲ ರಾಮನಗರ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಮೇಲ್ವಿಚಾರಣೆಯನ್ನ ಮಾಡಿ ಯಾವ್ದಾದ್ರೂ ಒಂದು ಪಕ್ಷಕ್ಕೆ ಉಪಯೋಗ ಆಗುವ ನಿಟ್ಟಿನಲ್ಲಿ BLOಗಳು ಕೆಲಸ ಮಾಡ್ತಾ ಇದ್ದಾರಾ ಅಂತ ಆರಂಭದಲ್ಲೇ ಈ ರೀತಿಯಾದಂತಹ ವಿಚಾರಗಳು ಹೊರಗಡೆ ಬಂದಾಗ, ನಾಳೆ ನಿಮ್ಮ ಈ ಒಂದು ಸ್ಕ್ರೂಟನಿ ಏನಿದೆ, ಡೀಪ್ ಆಗಿ ಮಾಡ್ತಾ ಇರುವಂತ ಸ್ಕ್ರೂಟನಿ, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಏಳುತ್ತವೆ. ಇದನ್ನೇ ಇಟ್ಕೊಂಡು ನಾಳೆ ಕೋರ್ಟ್ಗಳಿಗೂ ಹೋಗ್ತಾರೆ. ಆಮೇಲೆ ಇಷ್ಟು ದೊಡ್ಡ ಏನು ಸಾಹಸ ಇದೆ ಅದು ನೀರಿನಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಹೀಗಾಗಿ ಚುನಾವಣಾ ಅಧಿಕಾರಿಗಳು ದಯವಿಟ್ಟು ಗಮನ ಹರಿಸಿ, ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಬೇಕು ಅಂತಾನೆ ಕೆಲಸ ಮಾಡ್ತಾ ಇದ್ದಾರೆ, ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅವ್ರನ್ನ ಕಿತ್ತು ಬಿಸಾಕಿ ಮತ್ತು ರಾಮನಗರದಲ್ಲಿ ನಡೆದಿರೋದೇನು, ಕುಣಿಗಲ್ನಲ್ಲಿ ನಡೀತಾ ಇರೋದೇನು ಅನ್ನೋದರ ಬಗ್ಗೆ ಮಾನ್ಯ ಕರ್ನಾಟಕದ ಚುನಾವಣಾ ಅಧಿಕಾರಿಗಳು ಯಾರಿದ್ದಾರೆ, ಅವರು ಚುನಾವಣಾ ಆಯುಕ್ತರು, ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಕ್ಲಾರಿಟಿ ಕೊಡಿ. ಯಾಕೆಂದ್ರೆ ಪ್ರತಿಯೊಂದು ಕ್ಷೇತ್ರನೂ ಇಂಪಾರ್ಟೆಂಟ್. ಸೊ ಈ ಬಗ್ಗೆ ಗಮನ ಹರಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದುರ್ಗೇಶ್, ನಮ್ಮ ಕಲೀಗ ದುರ್ಗೇಶ್. ಕೇವಲ ಇದು ಕುಣಿಗಲ್ಲು ಮತ್ತು ರಾಮನಗರ, DK ಶಿವಕುಮಾರ್ ಅವರು ಮತ್ತು ಅವರ ರಿಲೇಟಿವ್ಸ್ ಆ್ಯಂಡ್ ಅಫ್ಕೋರ್ಸ್ ಕಾಂಗ್ರೆಸ್ನ ಶಾಸಕ ಕುಣಿಗಲ್ ರಂಗನಾಥ್ ಅವರ ಕ್ಷೇತ್ರದ ಮಾತ್ರನಾ, ಅಥವಾ ಇಡೀ ರಾಜ್ಯಾದ್ಯಂತ ಈ ಥರದ್ದೇ ಏನಾದರೂ ಮಾತುಗಳು ಕೇಳಿ ಬರ್ತಾ ಇದೆಯಾ? ಹೆಸರಾದ ರಾಜ್ಯದಲ್ಲಿ 2 ದಿನಗಳಿಂದ ಈ ಒಂದು SIR ಪ್ರಕ್ರಿಯೆ ಆರಂಭವಾಗಿದೆ. ರಾಜ್ಯದಲ್ಲಿ BLOಗಳು ಈಗಾಗಲೇ ಮನೆಗಳಿಗೆ ತೆರಳಿ ಈ ಒಂದು SIR ಪ್ರಕ್ರಿಯೆಯನ್ನು ಮಾಡಬೇಕು. ಆದ್ರೆ ರಾಮನಗರದಲ್ಲಿ ಸಾಮೂಹಿಕವಾಗಿ ಚೌಟರಿಯಲ್ಲಿ ಈ ಒಂದು SIR ಪ್ರಕ್ರಿಯೆ ನಡೆಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ JDS ಗಂಭೀರ ಆರೋಪ ಮಾಡಿದೆ. ಅದರಲ್ಲೂ ಕೂಡ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ದಾಖಲೆಗಳನ್ನ ಬಿಡುಗಡೆ ಮಾಡುವ ಮೂಲಕ ಒಂದಿಷ್ಟು ಗಂಭೀರವಾದ ಆರೋಪವನ್ನ ರಾಜ್ಯ ಸರ್ಕಾರದ ಮೇಲೆ ಮಾಡಿರುವಂತದ್ದು. ಜೊತೆಗೆ ಚುನಾವಣಾ ಆಯೋಗಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ದೂರು ಕೊಡುವಂತ ಕೆಲಸಕ್ಕೆ ಈಗ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ರಾಮನಗರದಲ್ಲಿ ಒಂದು ಕೋಮಿನ ಸಮುದಾಯದಿಂದ ಈ ಒಂದು SIR ಪ್ರಕ್ರಿಯೆ ಸಾಮೂಹಿಕವಾಗಿ ಆಗ್ತಿದೆ. ಒಂದೇ ಕಡೆಯಲ್ಲಿ ಚೌಟರಿಯಲ್ಲಿ ಕುಳಿತುಕೊಂಡು ಈ ರೀತಿ ಮಾಡ್ತಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಇನ್ನು ಕುಣಿಗಲ್ನಲ್ಲಿ ಕೂಡ ಇದೇ ರೀತಿಯ ಒಂದು ವಿಡಿಯೋ ವೈರಲ್ ಆಗ್ತಿರುವಂತದ್ದು. ಸಾರ್ವಜನಿಕರು BLOಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಮನೆ ಮನೆಗೆ ತೆರಳಿ ಈ ಒಂದು SIR ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ಈಗ ಮೊದಲ ಹಂತದಲ್ಲಿ ಜೂನ್ 30ರಿಂದ ಜುಲೈ 25ರವರೆಗೆ, ಈ ಒಂದು ಆಗಸ್ಟ್ 5ರವರೆಗೆ ಈ ಒಂದು ಪ್ರಕ್ರಿಯೆ ನಡೆಯುವಂತದ್ದು. ಹೀಗಾಗಿ ಮೊದಲ ಹಂತದಲ್ಲಿಯೇ ಗಂಭೀರವಾದ ಆರೋಪಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಮನೆ ಮನೆಗೆ ತರಬೇಕು. ಯಾಕಂದ್ರೆ ಸಾಮೂಹಿಕವಾಗಿ ಈ ರೀತಿ SIR ಪ್ರಕ್ರಿಯೆ ಆಗಬಾರ್ದು, ನಕಲಿ ಮತದಾರರನ್ನ ಹೊರಹಾಕುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮಾಡಲಾಗ್ತದೆ. ಆದ್ರೆ ಇಲ್ಲಿ ಸಾಮೂಹಿಕವಾಗಿ ಒಂದು ಕೋಮಿನ ಜನರನ್ನೇ ಈ ರೀತಿ ಮಾಡ್ತಿದ್ದಾರೆ, SIR ಪ್ರಕ್ರಿಯೆಗೆ ಒಳಪಡಿಸಿದ್ದಾರೆ. ಇದು ಅಕ್ರಮ ವಲಸಿಗರಿಗೆ, ಅಕ್ರಮ ಬಾಂಗ್ಲಾ ವಲಸಿಗರಿಗೆ SIR ಪ್ರಕ್ರಿಯೆ ಮಾಡಿಕೊಂಡು DK ಶಿವಕುಮಾರ್ ಏನಾದ್ರು ರಿಯಾಕ್ಟ್ ಮಾಡಿದ್ದಾರೆ ಇದಕ್ಕೆ? ಖಂಡಿತ ರಾಧಾ, ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಯಾರೇ ಈ ರೀತಿ ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಿ, ಮತ್ತೆ ಮನೆ ಮನೆಗೆ ತೆರಳಿಯೇ SIR ಪ್ರಕ್ರಿಯೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ JDS ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ಕೊಟ್ಟಿದೆ. CM ಅವರು ಕೂಡ ಈಗಾಗಲೇ ಒಂದು ಆದೇಶವನ್ನ, ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈ SIR ಪ್ರಕ್ರಿಯೆ ನಡೆಸಿದವರ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ, ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕಾಗಿರೋದು DK ಶಿವಕುಮಾರ್ ಅವರ ಮೇಲೆ ಅಲ್ಲ, ಚುನಾವಣಾ ಆಯುಕ್ತರ ಮೇಲೆ. ಯಾಕೆ ಅಂತಂದ್ರೆ BLOಗಳು ಮಾಡ್ತಾ ಇರುವಂತ ಈ ಕೆಲಸಕ್ಕೆ ಸರ್ಕಾರದ ಪಾತ್ರ ಏನಿರುತ್ತೆ ಅಂತ, ಹೌದಲ್ವಾ? ಖಂಡಿತ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಮತ್ತು ಏನು ಹೆಚ್ಚುವರಿ ತಹಶೀಲ್ದಾರ್ಗಳನ್ನ ನೇಮಕ ಮಾಡಿದ್ದಾರೆ. ಈ ಒಂದು ತಹಶೀಲ್ದಾರ್ಗಳ ಅಡಿಯಲ್ಲಿ ಬರುವಂತಹ ಒಂದಿಷ್ಟು BLOಗಳು ಈ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಅಧಿಕಾರಿಗಳು BLOಗಳನ್ನ ಸರಿಯಾಗಿ ಬಳಸ್ಕೊಳ್ಬೇಕು. ಯಾಕಂದ್ರೆ ಎರಡೂ ಪಕ್ಷದ BLOಗಳು SIR ಪ್ರಕ್ರಿಯೆ ಒಳಗಾಗ್ತಾರೆ. ಅದರಲ್ಲೂ ಕೂಡ ಈಗಾಗಲೇ ಅವರಿಗೆ ತರಬೇತಿಯನ್ನು ಕೂಡ ಕೊಡಲಾಗ್ತಾ ಇದೆ. ಒಂದು ಕಡೆ ಪ್ರಭಾವ ಇರುವಂತಹ ಕ್ಷೇತ್ರಗಳಲ್ಲಿ ಏನಾದರೂ ಈ ರೀತಿ ಅಕ್ರಮ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಪರಿಗಣಿಸಬೇಕಾಗತ್ತೆ. ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ದುರ್ಗೇಶ್.